ಅಕ್ಷರ ಕೊಂದ ಹವದು ದಕ್ಷ ನೆನೆಸಿ ಮೆರೆವ ನೀಚ ಕೋಡಗನೆ ನಿಲ್ಲ ಈ ಕ್ಷಣದಿನ್ನಯ ಶಿರವ ಈ ಕ್ಷಣದಿನ್ನಯ ಶಿರವ ಆರಿಸಲ್ಕೆ ಬಂದ ಇಂದ್ರಜಿತ್ ಯುವರಾಜ ಎಲ್ಲವೋ ನೀನು ಈ ಬಾಣದಿಂದಲವೇ ಇಂದ್ರನನ್ನು ಗೆದ್ದದ್ದು. ಇಂದ್ರನನ್ನು ಗೆದ್ದೆ ಎಂಬ ಅಹಂಕಾರ ನೀನು ಈ ರಾಮಸೇವಕನನ್ನು ಕೆಣಕಬೇಡ. ಜೋಕೆ ಮುಚ್ಚು ಬಾಯಿ ಮದಾಂಧ. ಕಪಿಯನ್ನು ಮರ್ದಿಸಬಾರದೆಂದು ಸುಮ್ಮನಿದ್ದರೆ ಬಾಯಿಗೆ ಬಂದಂತೆ ಮಾತನಾಡುತ್ತಿರುವೆಯ. ಈ ಬಾಣದ ಬೆಟ್ಟನ್ನು ಸಹಿಸಿಕೋ. ಕಿಚ್ಚನಗೊಳ್ಳುವೆ ಬ್ರಹ್ಮಾಸ್ತ್ರವಾ, ಕಿಚ್ಚನಗೊಳ್ಳುವೆ ಬ್ರಹ್ಮಾಸ್ತ್ರವ, ನೆಚ್ಚಿನದು ನೀಚ ಕಪಿಯೇ ನಿನ್ನಯ ತನುವಾ. ಅಚ್ಚರ್ಯಂ ಬಿಗಿದಿಡಿದು ಅಚ್ಚರ್ಯಂ ಬಿಗಿದಿಡಿದು ತಚ್ಚಲಾಪಗಳನ್ನೀಗೋ ದುರ್ಮದಾಂಧ. ಎಲೈ ಕವಿ, ಈ ಬ್ರಹ್ಮಾಸ್ತ್ರವನ್ನು ಪ್ರಯೋಗಿಸುವನು. ಇದು ನಿನ್ನ ದೇಹವನ್ನು ಒಕ್ಕಿ ಕಾಗೆ ಗುದ್ದಾದಿಗಳಿಗೂ ಒಂದು ತುಣುಕು ಮಾಂಸವು ಸಿಗದಂತೆಗೆ ಎಲ್ಲಿಗೋ ಕೊಂಡೊಯ್ಯುವುದು. ಓಂ ಸಿದ್ಧನಾಗು. ಬ್ರಹ್ಮನು ನನಗೆ ಕೊಟ್ಟ ವರದಂತೆ ಈ ಬ್ರಹ್ಮಾಸ್ತ್ರಕ್ಕೆ ಸ್ವಲ್ಪ ಹೊತ್ತು ಬದ್ಧನಾಗಿರುವೆನು. ಈ ನೀಚನು ನನ್ನನ್ನು ರಾವಣನ ಆಸ್ಥಾನಕ್ಕೆ ಕರೆದುಕೊಂಡು ಹೋಗುವನು. ಅಲ್ಲಿನ ವಿದ್ಯಮಾನಗಳನ್ನು ಬಲಾಬಲಗಳನ್ನು ತಿಳಿದುಕೊಳ್ಳಲು ನನಗೆ ಬಹಳ ಅನುಕೂಲವಾದಂತಾಯಿತು. ರಾಮಚಂದ್ರ, ನಿನ್ನ ಕೃಪೆಯು ನನ್ನ ಮೇಲೆ ಸಂಪೂರ್ಣವಾಗಿರಲಿ. ಜೈ ಜೈ ರಘುವೀರ ಸಮರ್ಥ. ಎಲ್ಲ ಅಕ್ರಮಕರಾಸುರರೇ, ಈ ಕಪಿಯು ನನ್ನ ಅಸ್ತ್ರಕ್ಕೆ ಬಂಧಿತವಾಗಿದೆ. ಇದನ್ನು ರಾಜಾಸ್ಥಾನಕ್ಕೆ ಕರೆತನ್ನಿ. ವೈರಿ ಕೃಪೆಯಿಂದಲೋ ಗ್ರಹ ವೀರ ಪರಮ ಸೌಭಾಗ್ಯವ ಪಡೆದ ವೈರಿ ಕೃಪೆಯಿಂದಲೋ ಗ್ರಹ ವೀರ ಪರಮ ಸೌಭಾಗ್ಯವ ಪಡೆದು ಯಾರು ಸಮರು ಜನಗೆ ಈ ಲಗವರಗೆ ಯಾರು ಸಮರು ಜನಗೆ ವೈಭವಕ್ಕೆ ಸಾಟಿಯೇ ತ್ರಿಭುವನದೊಳಗಿನ್ಯಾವನಿರುವನ ವೈಭವಕ್ಕೆ ಸಾಟಿಯೇ ತ್ರಿಭುವನದೊಳಗಿನ್ಯಾವನಿರುವನು ಸುಮಧುರಾಂಕಿತ ಸುಮವಿರಾರಿತ ಸುಮಧುರಾಂಕಿತ ಸುಮವಿರಾರಿತ ಪ್ರಬಲ ಗುಣಗಿತ ಪರಮ ಗುಣಾನ್ವಿತ ಪ್ರಬಲ ಗುಣಗಿತ ಪರಮ ಗುಣಾನ್ವಿತ ಯಾರು ಸಮರು ಎನಗೆ ಈ ಲಗವದಗೆ ಯಾರು ಸಮರು ಎನಗೆ ಮತ್ಯಾರು ಸಮರು ಎನಗೆ ಪ್ರಸ್ತ ಶತಯೋಜನ ವಿಸ್ತೀರ್ಣವಿಲ್ಲ ಸಾಗರವನ್ನು ದಾಟಿ ಹರಿಹರ ವರಚಾದಿಗಳನ್ನು ಜಯಿಸಲಾರ್ದ ಲಂಕಿಣಿಯನ್ನು ಸಂಹರಿಸಿ ಅನೇಕ ದೈತ್ಯ ದಾನವರನ್ನು ಕೊಂದು ನಮ್ಮ ಪ್ರಶಾಂತವಾದ ಅಶೋಕವನ್ನು ಹಾಳು ಮಾಡಿದ ವಕ್ರ ಕಪಿಯನ್ನು ಹಿಡಿಯಲು ಹೋದ ಅಕ್ಷಯ ಕುಮಾರ ವಿಚಾರವೇನಾಯಿತು? ದೈತ್ಯೇಂದ್ರ ಆ ಕಪಿಯನ್ನು ಕೊಲ್ಲಲು ಹೋದ ಅಕ್ಷಯ ಕುಮಾರನು ಹತರಾದನಂತೆ. ಏನು? ಲಕ್ಷೋಪಲಕ್ಷ ಸೈನ್ಯವನ್ನೇ ಲೆಕ್ಕವಿಲ್ಲದ ಕೊಂದ ನನ್ನ ಮಗ ಅಕ್ಷಯ ಕುಮಾರನು ಅಲ್ಪ ಕೋಡಗನಿಂದ ಆತನಾದನೆ. ಇಂದ್ರಜಿತ್ ಯುವರಾಜನಲ್ಲಿ ಯುವರಾಜ ಇಂದ್ರಜಿತ್ ಮಹಾರಾಜರು ಆಸ್ಥಾನಕ್ಕೆ ದಯ ಮಾಡಿಸುತ್ತಿದ್ದಾರೆ. ಜನಕ, ವಂದಿಸುವೆನು. ಕುಮಾರ, ನಿನಗೆ ಮಂಗಳವಾಗಲಿ. ಜನಕ, ನಮ್ಮ ಅಶೋಕವನವನ್ನು ಹಾಳು ಮಾಡಿ ಅಕ್ಷಯ ಕುಮಾರನನ್ನು ಕೊಂದ ಕಪಿಯನ್ನು ನಾನಾ ಅಸ್ತ್ರಗಳನ್ನು ಪ್ರಯೋಗಿಸಿದರೂ ಬಂಧಿಸಲು ಸಾಧ್ಯವಾಗಲಿಲ್ಲ. ಕೊನೆಗೆ ಬ್ರಹ್ಮಾಸ್ತ್ರವನ್ನು ಪ್ರಯೋಗಿಸಿ ಹಿಡಿದು ತಂದಿರುವನು. ಜನಕ, ಏನು ಗುಬ್ಬಿಯ ಮೇಲೆ ಬ್ರಹ್ಮಾಸ್ತ್ರವೇ? ಏ ಕೊಡಗವನ್ನು ಕರೆತನಿ. ಎಲ್ಲೋ ಅಕ್ರಮಕಾರಸರೇ, ಆ ಕೊಡಗವನ್ನು ಕರೆತನಿ. ಎಲ್ಲವೋ ಕೊಡಗ, ಯಾರು ನೀನು? ಏತಕ್ಕಾಗಿ ಬಂದಿರುವೆ? ರಾಮಚಂದ್ರ, ಬ್ರಹ್ಮಾಸ್ತ್ರಕ್ಕೆ ಗೊತ್ತಾದ ಒಂದು ಮುಹೂರ್ತರವರೆಗೆ ಈಗ ಪೂರ್ತಿ ಆಯಿತು. ನಾನೀಗ ಧನ್ಯನಾದನು. ಜೈ ರಘುವೀರ ಸಮರ್ಥ. ಪ್ರವೇಶ ದೈತ್ಯೇಂದ್ರ, ಇದು ಸಾಮಾನ್ಯವಾದ ಕಪಿಯಲ್ಲ. ಅಲೈ ರಾಕ್ಷಸರೇ, ನಾನು ಆ ರಾಮ ಲಕ್ಷ್ಮಣರಿಂದ ಕಳಿಸಲ್ಪಟ್ಟ ದೂತನು. ಪ್ರವೇಶ ದೈತ್ಯೇಂದ್ರ, ಇದು
ಸಾಮಾನ್ಯವಾದ ಕಪಿಯಲ್ಲ. ಎಲ್ಲವೋ ಕೋಡುಗ, ನೀನು ಯಾರಿಂದ ಕಲಿಸಲ್ಪಟ್ಟವನು? ರಾಮಚಂದ್ರ, ಈ ನೀಚನಾದವರ ಸಿಂಹಾಸನದ ಮೇಲೆ ಕುಳಿತು ಮಾತನಾಡುತ್ತಿರುವನು ರಾಮದೂತನಾದ ನಾನು ಈತನ ಕೆಳಗೆ ನಿಂತು ಮಾತನಾಡಲಿ? ಅದು ಎಂದಿಗೂ ಸಾಧ್ಯವಿಲ್ಲ. ನನ್ನ ಲಾಂಘೋಲದಿಂದ ಸಿಂಹಾಸನವನ್ನು ರಚಿಸಿ ಅದರ ಮೇಲೆ ಕುಳಿತು ಈ ನೀಚನಿಗೆ ತಕ್ಕ ಪ್ರತ್ಯುತ್ತರವನ್ನು ಹೇಳುವನು. ಜೈ ಜೈ ರಘುವೀರ ಸಮರ್ಥ. ಎಲ್ಲವೋ ಕೋಡಗ, ನೀನು ಯಾರಿಂದ ಕಲಿಸಲ್ಪಟ್ಟವನು? ಅಷ್ಟದಿಕ್ಪಾಲಕರಿಂದ ಕಲಿಸಲ್ಪಟ್ಟವನು? ಯಾರಿಂದ ಕಲಿಸಲ್ಪಟ್ಟವನು ಹೇಳೋ? ಎಲೈ ರಾಕ್ಷಸರೇ, ನಾನು ಆ ರಾಮ ಲಕ್ಷ್ಮಣರಿಂದ ಕಳಿಸಲ್ಪಟ್ಟ ದೂತನು. ಆ ಜನಸ್ಥಾನದಿಂದ ಸೀತಾಮಾತೆಯವರನ್ನು ಚೌರ್ಯತನದಿಂದ ಅಪಹರಿಸಿಕೊಂಡು ಬಂದ ವಿಚಾರವನ್ನು ಜಟಾಯುವಿನಿಂದ ತಿಳಿದು ಕಿಷ್ಕಿಂದ ಅಧಿಪತಿಯಾದ ಸುಗ್ರೀವರಾಜನೊಂದಿಗೆ ಸ್ನೇಹವನ್ನು ಬೆಳೆಸಿ ಆತನ ಅಣ್ಣನಾದ ವಾಲಿಯನ್ನು ಆತನ ಧರ್ಮ ಕಾರ್ಯಕ್ಕಾಗಿ ಕೊಂದು ಸುಗ್ರೀವರಾಜನಿಗೆ ರಾಜ್ಯಪಟ್ಟವನ್ನು ಕಟ್ಟಿದ ನಂತರ ಸುಗ್ರೀವರಾಜನು ಶ್ರೀರಾಮಚಂದ್ರನಿಗೆ ಮಾಡಿದ ವಾಗ್ದಾನದಂತೆ ಸೀತಾನ್ವೇಷಣಾ ಕಾರ್ಯಕ್ಕಾಗಿ ನಾನಾ ದಿಕ್ಕುಗಳಿಗೂ ಸಹ ಕಪಿವೀರರನ್ನು ಕಳಿಸಿರುವರು. ಅದರಲ್ಲಿ ನಾವು ದಕ್ಷಿಣ ದಿಕ್ಮಾರ್ಗವಾಗಿ ಬಂದಿರುವು. ಅದರಲ್ಲಿ ನಾನೊಬ್ಬ ಕಪಿವೀರನು. ಈ ಆಸ್ಥಾನದಲ್ಲಿ ರಾವಣನು ಯಾರು ಎಂಬುದನ್ನು ಹೇಳಿದರೆ ಮುಂದಿನ ವಿಚಾರವೆಲ್ಲವೂ ಗೊತ್ತಾಗುವುದು. ಆ ರಾವಣ ನಾನೇ, ಸ್ವರ್ಣ ಲಂಕಾಧಿಪ. ತ್ರಿಲೋಕಾಧಿಪನೇ, ನೀನೇನೋ ರಾವಣನು. ನಾನು ನಿನ್ನ ಕೀರ್ತಿ ಪತಾಕೆಗಳನ್ನು ಕೇಳಿರುವೆನು, ದುಷ್ಕೃತ್ಯಗಳನ್ನು ಕೇಳಿರುವೆನು. ಅದರಲ್ಲಿ ಈ ರಾವಣನು ಒಬ್ಬನೋ ಅಥವಾ ಬಹುಜನರು ಎಂಬುವ ವಿಚಾರದಲ್ಲಿ ನನಗೆ ಅಪನಂಬಿಕೆ ಇದೆ. ನೀನು ಯಾವ ರಾವಣನು? ನೀನು ಎಷ್ಟು ಜನ ರಾವಣನನ್ನು ನೋಡಿದಿವೆ ಮೊದಲು ಹೇಳು. ಹೇಳುವನು ಕೇಳು. ಕೈಲಾಸವನೆತ್ತಿ ತೋಳ್ಗಳ ಸಿಲುಕಿಸಿ, ಕೈಲಾಸವನೆತ್ತಿ ತೋಳ್ಗಳ ಸಿಲುಕಿಸಿ ಗೋಳಾಡಿದ ಬಲ ಗೋಳಾಡಿದ ಸಾಲಿದುರಾತ್ಮನೋ ನೀನೇನೋ ಖಳ ರಾವಣನ ಒಂಬಾತ ನೀನೇನೋ ಖಳ. ಹಮ್ಮಿನಿಂದ ನಿನ್ನ 20 ತೋಳುಗಳಿಂದ ಕೈಲಾಸ ಪರ್ವತವನ್ನು ಎತ್ತಲು ಹೋಗಿ ಆ ತೋಳುಗಳಲ್ಲಿ ಕೈಲಾಸ ಪರ್ವತದ ಕೆಳಗೆ ತೋಳುಗಳನ್ನು ಸಿಲುಕಿಸಿಕೊಂಡು ಹಲ್ಲು ಹಲ್ಲು ಕಿರಿದು ಗೋಳಾಡುತ್ತಿದ್ದ ರಾವಣನು ನೀನೇನೋ ಅಥವಾ ಬೇರೊಬ್ಬನಿರುವನು. ಎಲ್ಲವೋ ಕೋಡುಗ, ಕೈಲಾಸ ಪರ್ವತವನ್ನು ನಾನು ಪ್ರತಿನಿತ್ಯವೂ ಪೂಜೆ ಸಲ್ಲಿಸಲು ಸಾಧ್ಯವಾಗುವುದಿಲ್ಲವೆಂದು ನಮ್ಮ ತ್ರಿಕುಟಾಚಲ ಪರ್ವತ ಪಾತ್ರದಲ್ಲಿ ಸ್ಥಾಪಿಸಬೇಕೆಂದು ಎತ್ತಿದ್ದು ನಿಜ. ಆದರೆ ನನ್ನ ನೊಡೆಯನಾದ ಶಂಕರನಿಗೆ ಅಪಮಾನವಾಗುವುದೆಂದು ತಿಳಿದು ನನ್ನ ಶಿರ ಸಮೇತ ಬಾವುಗಳನ್ನು ಆಹುತಿಯನ್ನಾಗಿ ಮಾಡಿ ಕರಳುಗಳನ್ನೇ ತಂತಿಯನ್ನಾಗಿ ಮಾಡಿ ಒಂದು ರಚಿಸಿ ಶಂಕರಾಭರಣ ರಾಗವನ್ನು ಮಾಡಿದವನಿಗೆ ಅಪಮಾನ ಅಂತ ಹೇಳ್ತಿರುವೆಯ. ಮುಂದೇನಿದೆ ಬಗಳ? ಹೇಳುವನು ಕೇಳು. ಕಾರ್ತಿವೀರ್ಯನ ಸೆರೆ ಘಾತಕ ಸಿಲ್ಕಿ, ಕಾರ್ತಿವೀರ್ಯನ ಸೆರೆ ಘಾತಕ ಸಿಲ್ಕಿ ಕೀರ್ತಿಯ ಪಡೆದ ದೂತಾಧಮನೋ, ಕೀರ್ತಿಯ ಪಡೆದ ದೂತಾಧಮನೋ ನೀನೇನೋ ಕಳ್ಳ ರಾವಣನೊಂಬಾತ ನೀನೇನೋ ಕಳ್ಳ. ಮಹಾಪರಾಕ್ರಮಿಯಾದ ಕಾರ್ತಿವೀರ್ಯಾರ್ಜುನನನ್ನು ಸೆರೆಯಲ್ಲಿ ಸಿಕ್ಕಿ ಅಪಕೀರ್ತಿಯನ್ನು ಹೊಂದಿದ ರಾವಣನು ನೀನೇನೋ ಅಥವಾ ಬೇರೊಬ್ಬನಿರುವನು. ಎಲ್ಲವೋ ಕೋಡುಗ, ಸಮರದಲ್ಲಿ ಬರುವ ಅಪಾಯವನ್ನು ಉಪಾಯದಿಂದ ಗೆಲ್ಲುವುದು ನಮ್ಮಂತ ವೀರರ ಲಕ್ಷಣ. ಆತನಿಗೆ ಬಂಧಿತನಾಗಿದ್ದು ನಿಜ. ಬಂಧಿತ ನೆಪದಲ್ಲಿ ಆತನ ಬಲಾಬಲಗಳನ್ನು ತಿಳಿದು ಬಂದವನಿಗೆ ಅಪಮಾನವೆಂದು ಹೇಳ್ತಿರುವೆಯ. ಮುಂದೇನಿದೆ ಬಗಳು? ಹೇಳುವನು ಕೇಳು. ಹುಳುಗಂದು ಹೆರದಿಯೋ ಮುಳುಗಿಸಿ ವಾಲಿಯೋ, ಹುಳುಗಂದು ಶರದಿಯೋ ಮುಳುಗಿಸಿ ವಾಲಿಯೋ ಅಂಗಾದನ ತೊಟ್ಟಿಲಲ್ಲಿ ವಧೆಗಳ ತಿರುಂದವ, ಅಂಗಾದನ ತೊಟ್ಟಿಲಲ್ಲಿ ವಧೆಗಳ ತಿರುಂದವ ನೀನೇನೋ ಕಳ್ಳ ರಾವಣನೊಂಬಾತ ನೀನೇನೋ ಕಳ್ಳ. ನಮ್ಮ ವಂಶಜನಾದ ವಾಲಿಯು ಪ್ರತಿನಿತ್ಯದಂತೆ ಸಮುದ್ರದ ತೀರದಲ್ಲಿ ಸೂರ್ಯನ ದೇವನಿಗೆ ಅರ್ಘ್ಯವನ್ನು ಕೊಡುತ್ತಿದ್ದ ಸಮಯದಲ್ಲಿ ನೀನು ಅವನನ್ನು ಕೆಣಕಲು ಅವನು ತನ್ನ ಲಾಂಘೋಲದಿಂದ ನಿನ್ನನ್ನು ಬಂಧಿಸಿ ಸಪ್ತ ಸಮುದ್ರಗಳಲ್ಲಿ ಅದ್ದಿ ತೆಗೆದು ತನ್ನ ಸುಕುಮಾರನಾದ ಅಂಗದನ ತೊಟ್ಟಿಲಿಗೆ ಕಟ್ಟಿರಲು ಆ ಸುಕುಮಾರನಾದ ಅಂಗದನ ಪ್ರಹಾರಗಳನ್ನು ತಡೆಯಲಾರದೆ ಹಲ್ಲು ಕಿರಿದು ಗೋಳಾಡ್ತಿದ್ದ ರಾವಣನು ನೀನೇನೋ ಅಥವಾ ಬೇರೊಬ್ಬನಿರು. ಕೋಡುಗ, ಅದು ಆಗಲ್ಲ. ಹೇಳುವನು ಕೇಳು. ನಾನು ಒಬ್ಬ ಮಹಾಪರಾಕ್ರಮಿಯಾದ ಮಗನನ್ನು ಪಡೆಯಬೇಕೆಂದು ಬ್ರಹ್ಮನಲ್ಲಿ ತಪಸ್ಸು ಮಾಡಿ ವರವನ್ನು ಕೇಳಿದನು.
ಬ್ರಹ್ಮನ ಪ್ರತ್ಯಕ್ಷನಾಗಿ ನೀನು ಒಂದೇ ಮುಹೂರ್ತದಲ್ಲಿ ಸಪ್ತ ಸಾಗರಗಳನ್ನು ಮರ್ಜನ ಮಾಡಿ ಬಂದರೆ ಅಂತಹ ಪುತ್ರನ ಪಡೆವಿ ಎಂದು ಹೇಳಿದನು. ನನ್ನನ್ನು ಒಂದೇ ಮುಹೂರ್ತದಲ್ಲಿ ಸಪ್ತ ಸಾಗರಗಳಲ್ಲಿ ಮರ್ಜನ ಮಾಡಿಸುವವರು ಯಾರೆಂದು ನನ್ನ ಅಂತಃಚಕ್ರಗಳಿಂದ ನೋಡಿದೆ. ಆಗ ನನಗೆ ಗೋಚರವಾದವನೇ ನಿನ್ನ ವಂಶಜ ವಾಲಿ. ನಾನಾಗಿ ಆತನನ್ನು ಕೆಡಕಿ ಅವನ ಲಾಂಗೋಲದಲ್ಲಿ ಬಂಧಿತನಾಗಿ ಸಪ್ತ ಸಾಗರಗಳಲ್ಲಿ ಮರ್ಜನ ಮಾಡಿಸಿ ಈಗ ನಿನ್ನನ್ನು ಬಂಧಿಸಿ ತಂದನಲ್ಲ ಇಂದ್ರಜಿತ್ ಯುವರಾಜ. ಅಂತಹ ಪರಾಕ್ರಮೆಯನ್ನು ಪಡೆದಿದ್ದು ಅದು ಅಪಮಾನವೆಂದು ಹೇಳುತ್ತವೆ. ಮುಂದೇನಿದೆ ಬಗಳ ಕೇಳು. ಮೃಡುಣಧನುವನಂದು ಮುರಿದು ಭಾಗಿಪೇನೆಂದು ಮೃಡನಧನುವನಂದು ಮುರಿದು ಭಾಗಿಪೇನೆಂದು ಅಡಿಸಿಲ್ಗೆ ಗೋಳಿಟ್ಟ ದೂತಾಧಮನೋ ಅಡಿಸಿಲ್ಗೆ ಗೋಳಿಟ್ಟ ದೂತಾಧಮನೋ ನೀನೇನೋ ಕಳ್ಳ ರಾವಣನ ಮುಂದಾಟ ನೀನೇನೋ ಕಳ್ಳ. ಜನಕ ಚಕ್ರವರ್ತಿ ವಿರಚಿಸಿದ ಸ್ವಯಂವರ ಮಂಟಪದಲ್ಲಿ ಶಿವಧನಸ್ಸನ್ನು ಎತ್ತಲು ಹೋಗಿ ಅದನ್ನು ಎತ್ತಲಾಗದೆ ಎದೆ ಮೇಲೆ ಹಾಕಿಕೊಂಡು ಹಲ್ಲು ಕಿರಿದು ಗೋಳಾಡುತ್ತಿದ್ದ ರಾವಣನು ನೀನೇನೋ ಅಥವಾ ಬೇರೊಬ್ಬನಿರುವನೋ? ಎಲ್ಲವೋ ಕಪಿ, ಅದು ನನ್ನ ಆರಾಧ್ಯ ದೈವ ಶಿವಧನಸ್ಸೆಂದು ಅಪ್ಪಿ ಮುದ್ದಾಡಿದನೆ ಹೊರತು ಮತ್ತೇನು ಇಲ್ಲ. ಮತ್ತೇನಿದೆ ಬಗಳ ಹೇಳುವನು ಕೇಳು. ಸ್ವಾಮಿ ರಾಮನ ನಾರಿಯ ಚೋರ, ಸ್ವಾಮಿ ರಾಮನ ನಾರಿಯ ಚೋರ, ಮಾತೆಯ ಕದ್ದ ಚೋರ ಅಧಮ, ಮಾತೆಯ ತಂದ ಚೋರ ಅಧಮ, ನೀನೇನೋ ಕಳ್ಳ ರಾವಣನಂದಾತ ನೀನೇನೋ ಕಳ್ಳ. ಆ ಜನಸ್ಥಾನದಲ್ಲಿ ಪಂಚವಟಿಯಲ್ಲಿ ಶ್ರೀರಾಮಚಂದ್ರನು ಇಲ್ಲದಿರುವ ವೇಳೆಯಲ್ಲಿ ಕಪಟ ಸನ್ಯಾಸಿ ವೇಷದಿಂದ ಬಂದು ನಯವಾದ ಮಾತುಗಳನ್ನಾಡಿ ಮೋಸಪಡಿಸಿ ಸೀತಾಮಾತೆಯವರನ್ನು ಚೌರ್ಯತನದಿಂದ ಅಪಹರಿಸಿಕೊಂಡು ಬಂದ ರಾವಣನು ನೀನೇನೋ ಅಥವಾ ಬೇರೊಬ್ಬನಿರುವನು? ಇಲ್ಲವೋ ಕೋಡಗ, ಅದು ಹಾಗಲ್ಲ. ರಾಮ ಲಕ್ಷ್ಮಣರಿದ್ದ ಸಮಯದಲ್ಲಿ ಸೀತೆಯನ್ನು ಅಪಹರಿಸಲು ಹೋಗಿದ್ದರೆ ಆ ನರವಣಗಳು ನನ್ನ ಮೇಲೆ ಯುದ್ಧಕ್ಕೆ ಬರುತ್ತಿದ್ದರು. ಯುದ್ಧದಲ್ಲಿ ರಾಮ ಲಕ್ಷ್ಮಣರು ಸಾಯುತ್ತಿದ್ದರು. ಸೀತೆಯು ವಿಧವೆಯಾಗುತ್ತಿದ್ದಳು. ಅಂತಹ ವಿಧವೆಯನ್ನು ತರುವುದು ಅಮಂಗಲವೆಂದು ಭಾವಿಸಿ ಅವರನ್ನು ಬೇರ್ಪಡಿಸಿ ಆ ಜಾನಕಿಯನ್ನು ಕದ್ದು ತಂದ ಸ್ಪರ್ಣಲಂಕಾಧಿಪ ರಾವಣೇಶ್ವರ ನಾನೇ. ರಾವಣ ಇನ್ನು ಅನೇಕ ಚರಿತ್ರೆಗಳಿರುವವು, ಇದರಿಂದ ಯಾವ ಪ್ರಯೋಜನವೂ ಇಲ್ಲ. ಈಗಲೂ ನನ್ನ ಮಾತನ್ನು ಕೇಳು. ಸೀತಾಮಾತೆಯವರನ್ನು ತಂದು ಶ್ರೀರಾಮಚಂದ್ರನಿಗೊಪ್ಪಿಸಿ ಶರಣಾಗತನಾಗು. ನೀನು ನಿನ್ನ ಪರಿವಾರವೆಲ್ಲವೂ ನಿನ್ನ ವಂಶವೆಲ್ಲವೂ ಕ್ಷಮವಾಗಿರುವಿರಿ. ಯೋಚಿಸಿ ನೋಡು. ಎಲ್ಲವೋ ಕೋತಿಗಳಾದ ನಿಮ್ಮ ಪರಾಕ್ರಮವು ಅವರಿಗೆ ಅತಿಶಯವೇ ಹೊರತು ನನ್ನಂತಹ ವೀರರಿಗೆಲ್ಲ. ಅಷ್ಟ ದಿಕ್ಪಾಲಕರೇ ನನ್ನ ಆಜ್ಞಾನುಸಾರವಾಗಿರುವಾಗ ನನಗೆ ನರಹುಳಗಳು ಸರಿಸಾಟಿಯಾಗುವರೇನ? ಎಲೈ ರಾವಣೇಶ್ವರ, ಈಗಲೂ ನಿನ್ನನ್ನು ಕ್ಷಮಿಸಿರುವೆನು. ಸೀತಾಮಾತೆಯವರನ್ನು ಶ್ರೀರಾಮಚಂದ್ರನಿಗೊಪ್ಪಿಸಲು ನಿನಗೆ ನಾಚಿಕೆಯಾದರೆ ಒಂದು ಕೆಲಸವನ್ನು ಮಾಡು. ಅಶೋಕವನದಲ್ಲಿರುವ ಸೀತಾಮಾತೆಯವರನ್ನು ಕರೆತಂದು ಅವರಿಗೆ ಮಂಗಳಾದಿ ಮಜ್ಜನವನ್ನು ಮಾಡಿಸಿ ಅವರ ಕಾಲ್ಕೆರಗಿ ಕ್ಷಮೆಯನ್ನು ಬೇಡು. ಆಗಲೂ ನಿನ್ನ ವಂಶವು ಉದ್ಧಾರವಾಗುವುದು. ಯೋಚಿಸಿ ನೋಡು. ಎಲ್ಲವೋ ಕೋಡಗ, ಏನಂದೆ? ಆ ನರಹುಳಗಳಿಗೆ ಎದರಿ ಸೀತೆಯನ್ನು ತಂದೊಪ್ಪಿಸಬೇಕು, ಅದೆಂದಿಗೂ ಸಾಧ್ಯವಿಲ್ಲ. ವಾನರ ಯಕ್ಷ ಕಿನ್ನರ ಪಕ್ಷಿ ಮುದಕರ ದಕ್ಷ ವೀರ, ಯಕ್ಷ ಕಿನ್ನರ ಪಕ್ಷಿ ಮುದಕರ ದಕ್ಷ ವೀರ, ರಾಕ್ಷಸಾದಿಮ ರಾವಣೇಶ್ವರ, ರಾಕ್ಷಸಾದಿಮ ರಾವಣೇಶ್ವರ ಧಾನಾರು ನೀ ಬಲ್ಲಯ್ಯ, ವೀರಾನಿ ವೀರ ನಾರು ನೀ ಬಲ್ಲಯ್ಯ. ಈ ಕೋಡಗದ ಮಾತು ಎಲ್ಲ ಮೀರಿತು. ಇದನ್ನು ಕೊಲ್ಲುವಂತೆ ನಮ್ಮ ದಾನವೀರರಿಗೆ ಆಜ್ಞಾಪಿಸು. ಅಣ್ಣ ಶಾಂತನಾಗು, ಅಣ್ಣ ಶಾಂತನಾಗು. ಹಾಲಿಸಬಾರದೇನೋ ಹಾಲಿಸಬಾರದೇನೋ ಸಹೋದರ ಸರಿ ನುಡಿಗಳ ಆಲಿಸಬಾರದೇನೋ.
ಶ್ರೀರಾಮದೂತನ ಮಾರುತ ಸಂಜಾತನ ಅಣ್ಣ ವಿಭೀಷಣ ಶ್ರೀರಾಮದೂತನ ಮಾರುತ ಸಂಜಾತನ ಮಾತಿಗೆ ಮಣಿದೋ ಶಾಂತಿಯ ಪಡೆಯೇ ಅಣ್ಣ ಹೇಳಿ ಮಾತಿಗೆ ಮಣಿದೋ ಶಾಂತಿಯ ಪಡೆಯೇ ಆಲಿಸ ಬಾರದೇನೋ ಸಹೋದರ ಸವಿನುಡಿಗಳ ಆಲಿಸ ಬಾರದೇನೋ ಸಹೋದರ ಸಹೋದರ ಅಣ್ಣ ದೂತವೆದೆಯು ಮಹಾಪಾಪಕರ ಧರ್ಮಕ್ಕೆ ವಿರೋಧ ಶ್ರೀರಾಮಚಂದ್ರನು ಸಾಮಾನ್ಯನಲ್ಲ ಮಹಾವಿಷ್ಣು ಸ್ವರೂಪನು ಜಗನ್ಮಾತೆಯಾದ ಸೀತಾದೇವಿಯೇ ಆದಿಲಕ್ಷ್ಮಿ ಸ್ವರೂಪಿಣಿಯು ಆದ್ದರಿಂದ ಶ್ರೀರಾಮಚಂದ್ರನಿಗೆ ಸೀತಾಮಾತೆಯನ್ನು ಅರ್ಪಿಸಿ ನಮ್ಮ ವಂಶವನ್ನು ಪಾವನ ಮಾಡಿಕೊಳ್ಳೋಣ. ನಡೆಯೋಣ, ನಡೆ. ವಿಭೀಷಣ ನನ್ನಂತಹ ವೀರಪುತ್ರನೆತ್ತ ಮಾತೆ ನಿನಗೂ ಜನ್ಮವಿತ್ತಲೇ? ಛೀ, ನಿನ್ನನ್ನು ನನ್ನ ಸಹೋದರನೆಂದು ಹೇಳಿಕೊಳ್ಳಲು ನನಗೆ ನಾಚಿಕೆಯಾಗುತ್ತಿರುವುದು. ಲಂಕಾ ಸಾಮ್ರಾಜ್ಯವನ್ನು ಬಿಟ್ಟು ತೊಲಗಾಚೆ. ಅಣ್ಣ, ಆ ಮುನಿವುಟಿವಿಗೆ ಶರಣಗತನಾಗುವುದು ನಿನಗೇನು ಅವಮಾನವಲ್ಲ. ಆ ಶ್ರೀರಾಮಚಂದ್ರನಿಗೆ ಸೀತಾಮಾತೆಯನ್ನು ಅರ್ಪಿಸಿ ಶರಣಗತನಾಗೋಣ. ಎಲ್ಲ ಕುಲ ಹೇಳಿ ನೀನು ನಮ್ಮ ರಾಕ್ಷಸ ವಂಶದಲ್ಲಿ ಹುಟ್ಟಿರುವುದೇ ಅನಾವಶ್ಯಕ. ಎಲ್ಲೋ ನೀವೇನು ಬಗಲು ಸನ್ನೆ ಬಂದಿದೆಯೇನೋ? ಹೌದು ಅಣ್ಣ, ನನಗೇನೋ ಬಗಲು ಸನ್ನೆ ಬಂದಿರುವುದು. ಆದರೆ ನಿಮಗೆ ಮರಣವೇ ಸಲ್ಲಾಪವಾಗುತ್ತಿದೆಯಲ್ಲ ಅಣ್ಣ. ಪ್ರಸ್ತ ದೈತ್ಯೇಂದ್ರ! ಈ ಬಗಲು ಸನ್ನೆಯನ್ನು ಸಭೆಯಿಂದ ಆಚೆಗೆ ಹೊರಡಿಸು. ಈ ಕೋಡಗದ ಮುಂದೆ ತಲೆ ಯಾಕೆ ಕೆಡಿಸೋಣ? ಇದರ ಅಮೂಲ್ಯವಾದಿದ್ದು ಬಾಲ. ಇದರ ಅಣ್ಣ ಅಣ್ಣ, ನನಗೇನೋ ಬಗಲು ಸನ್ನೆ ಬಂದಿರುವುದು. ಆದರೆ ನಿಮ್ಮ ಮರಣವೇ ಸಲ್ಲಾಪವಾಗುತ್ತದೆ. ಛೀ, ಈ ಪಾಪಿಗಳ ಮಧ್ಯೆ ಇರುವುದಕ್ಕಿಂತ ಬದಲಾಗಿ ಆ ಶ್ರೀರಾಮಚಂದ್ರನಿಗೆ ಬಳಿ ಹೋಗಿ ಶರಣಗತನಾಗುವುದೇನೆ. ಪ್ರಸ್ತ ದೈತ್ಯೇಂದ್ರ! ಈ ಕಪಿಗೆ ಯಾವ ಶಿಕ್ಷೆ ಕೊಡಬೇಕು ನೀನೇ ಹೇಳು. ಇದರ ಬಗ್ಗೆ ತಲೆಯನ್ನು ಕೆಡಿಸಿರುವಲ್ಲ. ಇದರ ಬಾಲಕ್ಕೆ ಬೆಂಕಿಯನ್ನಿಟ್ಟು ಸಮುದ್ರಕ್ಕೆ ಬಿಸಾಡಿದರೆ ಮುಗಿಯಿತು ಇದರ ಕತೆ. ಸರಿಯಾಗಿ ಹೇಳಿದೆ ಪ್ರಸ್ತ. ಬಲ್ಲವರು ತಾವಾಗಿಯೇ ಸಲ್ಲದ ಕಾರ್ಯವನ್ನು ಮಾಡುವುದು ಅನಾವಶ್ಯಕ. ಇದನ್ನು ಸಾಯಿಸಲೂ ಬಾರದು, ಹಾಗೆಂದು ಆಗಲೇ ಸುಮ್ಮನೆ ಬಿಡಲೂ ಬಾರದು. ಇದರ ಬಾಲಕ್ಕೆ ಬೆಂಕಿಯನ್ನು ಹಚ್ಚಿ ನಮ್ಮ ಲಂಕಾ ನಗರದಲ್ಲಿ ಮೆರವಣಿಗೆ ಮಾಡಿ ಸಮುದ್ರಕ್ಕೆ ತಳ್ಳಿ ಬನ್ನಿ. ಏನೇನು ಮಾಡಿ ಮೆರೆಯುವಿರೋ ಮೆರೆಯಿರಿ. ಆ ದಿನ ನಿಶರಾತ್ರಿಯಲ್ಲಿ ಸಾಮಾನ್ಯವಾಗಿ ನೋಡಿದ ಲಂಕಾನಗರವನ್ನು ನನ್ನ ಲಾಂಘೋಲದ ಬೆಳಕಿನಲ್ಲಿ ಚೆನ್ನಾಗಿ ನೋಡುವೆನು. ಕೋಟೆ ಕೊತ್ತಳೆಗಳ ಬಲಾಬಲಗಳನ್ನು ತಿಳಿದುಕೊಳ್ಳಲು ನನಗೆ ಬಹಳ ಅನುಕೂಲವಾದಂತಾಯಿತು. ರಾಮಚಂದ್ರ, ನಿನ್ನ ಕೃಪೆಯು ನನ್ನ ಮೇಲೆ ಸಂಪೂರ್ಣವಾಗಿರಲಿ. ಜೈ ಜೈ ರಘುವೀರ ಸಮರ್ಥ. ಎಲ್ಲ ಅಕರ ಮಕರಾಕ್ಷರರೇ, ಸಾಕು ಸಾಕು, ಜಾಸ್ತಿ ಸಾಕು. ಈ ಕೊಡಕ್ಕೆ ಬಾಲಕ್ಕೆ ಬೆಂಕಿಯನ್ನು ಹಚ್ಚಿ ನಮ್ಮ ಲಂಕಾ ನಗರದ ರಾಜ ಬೀದಿಗಳ ಮೆರವಣಿಗೆ ಮಾಡಿ ಸಮುದ್ರಕ್ಕೆ ತಳ್ಳಿಬಿಡಿ. ಶುದ್ಧ ಬ್ರಹ್ಮ ಪರಾತ್ಪರ ರಾಮ ಜೈ ರಘುವೀರ ಸಮರ್ಥ ರಾಮ. ರಾಮ ರಾಮ ಜಯ ರಾಜ ರಾಮ. ರಾಮ ರಾಮ ಜಯ ಸೀತಾರಾಮ. ಶುದ್ಧ ಬ್ರಹ್ಮ ಪರಾತ್ಪರ ರಾಮ ಜೈ ರಘುವೀರ ಸಮರ್ಥ ರಾಮ. ರಾಮ ರಾಮ ಜಯ ರಾಜ ರಾಮ. ರಾಮ ರಾಮ ಜಯ ಸೀತಾರಾಮ. ಜೈ ರಾಮ. ಲಂಕಾ ನಗರವು ಎಷ್ಟು ಪ್ರಕಾಶಮಾನವಾಗಿ ಉರಿಯುತ್ತೆ. ನಾನು ಬಂದ ಕಾರ್ಯವು ಸಫಲವಾಯಿತು. ಅಯ್ಯೋ ಅಯ್ಯೋ ಅಯ್ಯೋ, ನಾನು ಎಂತಹ ಅವಿವೇಕದ ಕೆಲಸವನ್ನು ಮಾಡಿದೆ. ಈ ಅಗ್ನಿ ಏನಾದರೂ ಅಶೋಕವನಕ್ಕೆ ವ್ಯಾಪಿಸಿ ಸೀತಾಮಾತೆಯವರಿಗೆ ತಗುಲಿದ್ದರೆ ನಾನು ಬಂದ ಕಾರ್ಯವೆಲ್ಲವೂ ಈ ಲಂಕೆಯಂತೆಯೇ ಭಗ್ನವಾಗುವುದಲ್ಲ. ರಾಮಚಂದ್ರ, ಏನು ಮಾಡಲಿ? ನಾನೇ ಈ ಅಗ್ನಿಯಲ್ಲಿ ಬಿದ್ದು ಪ್ರಾಣತ್ಯಾಗವನ್ನು ಮಾಡಿಕೊಳ್ಳಲೆ? ಏನು ಮಾಡಲಿ? ಓಹೋ, ಮಹಾಪತಿ ರೀತಿಯಾದ ಸೀತಾಮಾತೆಯವರನ್ನು ಈ ಅಗ್ನಿಯು ದಹಿಸುವುದೆಂದರೇನು? ಅದು ಎಂದಿಗೂ ಸಾಧ್ಯವಿಲ್ಲ. ಓಹೋ, ಅಶರೀರವಾಣಿ ಆಯಿತು. ಸೀತಾಮಾತೆಯವರು ಅಶೋಕವನದಲ್ಲಿ ಕ್ಷೇಮವಾಗಿರುವರಂತೆ. ಇರಲಿ, ನಾನೀಗಲೇ ಸಮುದ್ರ ತೀರದಲ್ಲಿ ನನಗಾಗಿ ಕಾಯುತ್ತಿರುವ
ಕವಿವೀರರಿಗೆ ಈ ಶುಭ ಸಮಾಚಾರವನ್ನು ತಿಳಿಸಿ ಮುಂದಿನ ಕಾರ್ಯವನ್ನು ಆಲೋಚಿಸುವೆನು. ಜೈ ಜೈ ರಘುವೀರ ಸಮರ್ಥ. ಸೀತಾ ಜಾನಕಿ ಸೀತಾ 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 ರಾಮ ಸಖಿ ಸೋಮಮುಖಿ ತಾಮರಸದಳಂಬಕಿ ರಾಮ ಸಖಿ ಸೋಮಮುಖಿ ತಾಮರಸದಳಂಬಕಿ ಭೂಮಿ ಜಾತ ಪಾಮೆ ಶ್ರೀಮನೋದ ಚಾರಿತೆ ಭೂಮಿ ಜಾತ ಪಾಮೆ ಶ್ರೀಮನೋದ ಚಾರಿತೆ ಜಾನಕಿ ಎಲ್ಲಿಗೆ ಮನೋಹರ ಪಲ್ಲವ ಅರುಣಾಧರ ಎಲ್ಲಿಗೆ ಮನೋಹರ ಪಲ್ಲವ ಅರುಣಾಧರ ಎಲ್ಲಿ ಹೇ ಮನೋಹರ ಪಲ್ಲವ ಅರುಣಾಧರ ಎಲ್ಲಿ ಹೇ ಮನೋಹರ ಪಲ್ಲವ ಅರುಣಾಧರ ನಿಲ್ಲದೆನ್ನ ಮನವು ಬಾರ 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 ವಲ್ಲಭೆ ಗುಣಾಕರ ವಲ್ಲಭೆ ಸುಗುಣಾಕರ ಭೂಮಿ ಜಾತ ಪಾಮೆ ಶ್ರೀಮನೋದ ಚಾರಿತೆ ಸೀತಾ ಸೀತಾ ಜಾನಕಿ ಮನೋಹರೇ ಅಹೋರಾತ್ರಿಗಳಲ್ಲಿಯೂ ಸಹ ನಿನ್ನನ್ನೇ ನೆನೆದು ಹಂಬಲಿಸುತ್ತಿರುವೆನು. ಲಕ್ಷ್ಮಣ ಅಣ್ಣ, ಆಂಜನೇಯಾದಿಗಳಿಗೆ ಕೊಟ್ಟಿದ್ದ ಅವಧಿಯು ಇಂದಿಗೆ ಪೂರ್ತಿಯಾಯಿತಲ್ಲವೇ? ಅವರಿನ್ನೂ ಏತಕ್ಕೆ ಬರಲಿಲ್ಲ? ಅಣ್ಣ, ಕೋಲಾಹಲದಿಂದ ಆಂಜನೇಯನು ಇತ್ತಲೇ ಬರುತ್ತಿರು ನನ್ನ. ರಘುವೀರ ಸಮರ್ಥ. ಶ್ರೀರಾಮ ಜೈ ಜೈ ಸೀತಾರಾಮ ಜೈ ಜೈ ಶ್ರೀರಾಮ ಜೈ ಜೈ ಸೀತಾರಾಮ ಜೈ ಜೈ ಶ್ರೀರಾಮ ಜೈ ಜೈ ಸೀತಾರಾಮ ಜೈ ಜೈ ಶ್ರೀರಾಮ ಜೈ ಜೈ ಸೀತಾರಾಮ ಜೈ ಜೈ
ಶ್ರೀರಾಮ ಜಯ ಜಯ ಸೀತಾರಾಮ ಜಯ 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 ರಾಮ. ಜೈ ಜೈ ರಘುವೀರ ಸಮರ್ಥ. ದೇವಾ ನಮಸ್ಕರಿಸುವೆ. ಮಾರುತಿ, ನಿನಗೆ ಮಂಗಳವಾಗಲಿ. ನೀನು ಹೋದ ಕಾರ್ಯವೇನಾಯಿತು? ಪ್ರಭು, ನಾನು ಹೋಗಿ ಸೀತಾಮಾತೆಯವರನ್ನು ಕಂಡೆನು ಪ್ರಭು. ಮಾತೆಯವರು ಕುಶಲದಿಂದಿರುವರು ಪ್ರಭು. ತಮ್ಮ ಮುದ್ರಿಕೆಯನ್ನು ಮಾತೆಯವರಿಗೆ ಕೊಟ್ಟಾಗ ಉಂಟಾದ ಸಂತೋಷವನ್ನು ಎಷ್ಟು ಕೊಂಡಾಡಿದರೂ ಸಾಲದು ಪ್ರಭು. ಅದನ್ನು ಭಕ್ತಿಯಿಂದ ಕಣ್ಣಿಗೆ ಒತ್ತಿಕೊಂಡು ತಮ್ಮೆಲ್ಲರ ಕುಶಲ ವಾರ್ತೆಯನ್ನು ಅವರೇ ಕೇಳಿ ತಿಳಿದುಕೊಂಡರು ಪ್ರಭು. ಪ್ರಭು, ಮಾತೆಯವರು ತಮ್ಮ ಗುರುತಿಗಾಗಿ ಚೂಡಾರತ್ನವನ್ನು ಕೊಟ್ಟು ಕಳುಹಿಸಿರುವರು ಪ್ರಭು. ಪ್ರಭು, ಮಾತೆಯವರು ಕೊಟ್ಟ ಚೂಡಾರತ್ನವನ್ನು ತೆಗೆದುಕೊಳ್ಳಿ ಪ್ರಭು. ಆಂಜನೇಯ, ನನಗಾಗಿ ಶತಯೋಜನ ವಿಸ್ತೀರ್ಣವುಳ್ಳ ಸಾಗರವನ್ನು ದಾಟಿ ಸೀತೆಯ ಕುಶಲವನ್ನು ಅಭಿಜ್ಞಾನ ವಸ್ತುವನ್ನೂ ತಂದುಕೊಟ್ಟ ನಿನಗೆ ಪ್ರತ್ಯುಪಕಾರವಾಗಿ ನಾನು ಏನನ್ನು ಮಾಡಲಿ? ಪ್ರಭು, ಸದಾ ಕಾಲವು ನಿನ್ನ ಚರಣ ಕಿಂಕರನಾಗಿರುವಂತೆ, ರಾಮ ಭಕ್ತನಾಗಿರುವಂತೆ, ನಿನ್ನ ದಾಸಾನುದಾಸನಾಗಿರುವಂತೆ ನನ್ನನ್ನು ಆಶೀರ್ವದಿಸಿ ಪ್ರಭು. ಮಾರುತಿ, ಪ್ರಭು, ಹಾಗಲ್ಲ. ಹೀಗೆ ಬಾ. ಹನುಮ ಕೇಳಲು ನಿನ್ನ ಪೋಲ್ವ ಭಕ್ತರು ಈವನ ಜಬವಾಂಡದೊಳಿಲ್ಲ ಅರಸಿ ನೋಡಲು ಹನುಮ. ಹನುಮ ಕೇಳಲು ನಿನ್ನ ಪೋಲ್ವ ಭಕ್ತರು, ಹನುಮ ಕೇಳಲು ನಿನ್ನ ಪೋಲ್ವ ಭಕ್ತರು ಈವನ ಜಬವಾಂಡದೊಳಿಲ್ಲ ಅರಸಿ ನೋಡಲು ಹನುಮ. ವಿನಯದಿಂ ದಶರಥಂದೃಪಾಲಂಗೆ ನಾವು ನಾಲ್ವರು ಸುತರಿಸೆವೋ. ವಿನಯದಿಂ ದಶರಥಂದೃಪಾಲಂಗೆ ನಾವು ನಾಲ್ವರು ಸುತರಿಸೆವೋ. ಇಂದಿನಾರಭ್ಯ ನೀನು 5ನೆಯ ಪುತ್ರನೆಂದು ಭಾವಿಸಿರ್ಪೆನು ಮನದಿ. ದಾಸ ನೀನಲ್ಲವೋ, ದಾಸ ನೀನಲ್ಲವೋ ಎನ್ನನು ಜನೀನ ಹೃದಯ ದಾಸಿ ಪಟ್ಟಯ ಕಂದ. ಇತ್ತ ಬಾ ನಿನಗೆ ಲೇಸಾದ ಬ್ರಹ್ಮ ಪದವಿಯ ಕೊಡುವೆ. ಹನುಮ ಹನುಮ ಮಾರುತಿ, ನೀನು ನನ್ನ ದಾಸನಲ್ಲ. ಇಂದಿನ ನೀನು ನನ್ನ 5ನೆಯ ಸಹೋದರ, ಬಾ ಸಹೋದರ, ನನ್ನನ್ನು ಆಲಂಗಿಸಿಕೊ. ಧನ್ಯನಾದನು ಪ್ರಭು, ಧನ್ಯನಾದನು ಪ್ರಭು, ಧನ್ಯನಾದನು. ಅಂದೇ ಶ್ರೀರಾಮನೇ ಶರಣಾಗತ ಪಾಲನ. ತಂದೆ ಶ್ರೀರಾಮನೇ ಶರಣಾಗತ ಪಾಲನ. ಭವತಾರನ ಕರುಣಾತನ, ಭವತಾರನ ಕರುಣಾತನ. ಕಾಪಾಡು ಕಾಪಾಡು ನಿನ ಭಕ್ತನ. ಕಾಪಾಡು ಕಾಪಾಡು ನಿನ ಭಕ್ತನ. ತಂದೆ ಶ್ರೀರಾಮನೇ
ಕೋಟಿಗಳ ಯಾತ್ರೆಯೊಳು ಭಾವ ಪ್ರವಾಹದ ಮಧ್ಯದೊಳು ಕೋಟಿಗಳ ಯಾತ್ರೆಯೊಳು ಭಾವ ಪ್ರವಾಹದ ಮಧ್ಯದೊಳು ಸಾವು ನೋವು ಸಂಕೋಲೆಯ ನಡುವೆ ದೇವ ದೇವ ನಿನ್ನ ನಂಬಿ ಬಂದಿಲ್ಲ ಸಾವು ನೋವು ಸಂಕೋಲೆಯ ನಡುವೆ ದೇವ ದೇವ ನಿನ್ನ ನಂಬಿ ಬಂದೆನ ಬಾ ತಂದೆ ಶ್ರೀರಾಮನೇ ಶರಣಾಗತ ಪಾಲನ ಅವತಾರನ ಕರುಣಾತನ ಅವತಾರನ ಕರುಣಾತನ ಕಾಪಾಡೋ ಕಾಪಾಡೋ ನಿನ ಭಕ್ತನ ನಿನ ಭಕ್ತನ ನಿನ ಭಕ್ತನ ಪ್ರಭು ರಾಮಚಂದ್ರ ನಮಸ್ಕರಿಸಿ. ಅಯ್ಯ ನಿನಗೆ ಮಂಗಳವಾಗಲಿ. ಆಂಜನೇಯ, ಈತನು ಯಾರು? ಪ್ರಭು, ಈತನು ರಾವಣನ ತಮ್ಮನಾದ ವಿಭೀಷಣನು. ಈತನು ತನ್ನ ಅಣ್ಣನಿಗೆ ಅನೇಕಾವರ್ತಿ ವಿವೇಕವನ್ನು ಹೇಳಿದರೂ ಸಹ ಕೇಳದೆ ಈತನನ್ನು ಸಭೆಯಿಂದ ಹೊರಗೆ ಕಳುಹಿಸಿದನು. ವಿಭೀಷಣನು ತಮ್ಮ ದರ್ಶನಕ್ಕಾಗಿ ಬಂದಿರುವನು. ಪ್ರಭು, ವಿಭೀಷಣ ಪ್ರಭು ಚಿಂತಿಸಬೇಡ. ದುಷ್ಟನಾದ ಆ ನಿನ್ನ ಅಗ್ರಜನನ್ನು ಸಂಹರಿಸಿ ಲಂಕಾ ರಾಜ್ಯದ ಪಟ್ಟಾಭಿಷೇಕವನ್ನು ನಿನಗೆ ನೆರವೇರಿಸುತ್ತೇನೆ. ನೀನು ನನ್ನ ಸೀತಾನ್ವೇಷಣಕ್ಕೆ ಸಹಾಯಕನಾಗು. ಹಾಗೇ ಆಗಲಿ ಪ್ರಭು. ನಡೆಯಿರಿ, ಸಮುದ್ರಕ್ಕೆ ಸೇತುವೆಯನ್ನು ಕಟ್ಟಿ ಲಂಕಾ ಪಟ್ಟಣಕ್ಕೆ ಹೋಗಿ ಆ ನೀಚರನ್ನು ಸಂಹರಿಸೋಣ. ಎಲ್ಲವೋ ಭ್ರಷ್ಟ, ಈಗಲೂ ಕಾಲ ಮಿಂಚಿಲ್ಲ. ನನ್ನ ಜಾನಕಿಯನ್ನು ನನಗೆ ತಂದೊಪ್ಪಿಸಿ ಶರಣಾಗತನಾಗು. ಈಗಲೂ ನಿನ್ನನ್ನು ಕ್ಷಮಿಸಿ ಬಿಡುತ್ತೇನೆ. ಎಲ್ಲವೋ ನರಾಧಮ, ಈ ತ್ರಿಲೋಕಾಧಿಪತಿಯನ್ನು ಕೆಣಕಿ ಸುಮ್ಮನೆ ಪ್ರಾಣ ಕಳೆದುಕೊಳ್ಳಬೇಡ. ಸುಮ್ಮನೆ ಬಂದ ದಾರಿಯನ್ನು ಹಿಡಿದು ಹೊರಟು ಹೋಗು. ಛೇ ಭ್ರಷ್ಟ, ಇಂದಿಗೆ ನಿನ್ನನ್ನು ಹೊತ್ತಿದ್ದ ಈ ಭೂದೇವಿಯ ಭಾರವು ಕಡಿಮೆಯಾಗಲಿ. ನಿನ್ನಿಂದ ಹಿಂಸೆ ಪಡುತ್ತಿದ್ದ ದೇವಾನು ದೇವತೆಗಳೆಲ್ಲರೂ ಆನಂದ ಪರವಶರಾಗಲಿ. ಈ ಮೃತ್ಯುಶರ ಬಾಣದ ಪೆಟ್ಟನ್ನು ಸಹಿಸಿಕೊ. ಪ್ರಭು ಎಲ್ಲವೋ ಅಸುಳಿಗೆ ಗುಮ್ಮನ ಭಯವನ್ನು ತೋರುತ್ತವರ. ಪ್ರಭು ಸ್ವಲ್ಪ ತಡೆಯಿರಿ. ಏಕೆ ವಿಭೀಷಣ? ಪ್ರಭು, ನಮ್ಮ ಅಗ್ರಜನ ಹೃದಯದಲ್ಲಿ ಅಮೃತ ಕಲಸವಿರುವುದು. ಆದ್ದರಿಂದ ಬಾಣವನ್ನು ಗುರಿ ಇಟ್ಟು ಹೊಡೆಯಿರಿ. ಎಲ್ಲವೋ ಸ್ವದಾಶತ್ರು ವಿಭೀಷಣ, ನನ್ನ ಪ್ರಾಣದ ನೆಲೆಯನ್ನು ಹೇಳಿಬಿಟ್ಟೆಯಾ? ಮೊದಲು ನಿನ್ನನ್ನು ಸಂಹರಿಸುತ್ತೇನೆ ತಲೆ. ಛೇ ದುಷ್ಟ, ವಿಭೀಷಣ ವೃಥಾ ಏಕೆ ನಿಂದಿಸುವೆ? ಆತನು ಧರ್ಮ ನೀತಿವರನು. ನಿನ್ನ ಇಷ್ಟ ದೈವವನ್ನು ಸ್ಮರಿಸಿ ಯುದ್ಧಕ್ಕೆ ಸಿದ್ಧನಾಗಿ ಈ ಮೃತ್ಯುಶರ ಬಾಣದ ಪೆಟ್ಟನ್ನು ಸಹಿಸಿಕೊ. ಬಾಣ ಜ್ಞಾನರೂಪಿ ಮೃತ್ಯುಶರ ಜಗತ್ತಿನ ಅಂಧಕಾರವನ್ನು ಹರಿಸಿದಂತೆ ನನ್ನ ಹೃದಯವನ್ನು ಒಕ್ಕಿ ನನ್ನ ಅಂಧಕಾರವನ್ನು ಹರಿಸು. ನನಗೆ ಸದ್ಗತಿಯನ್ನು ಕೊಡು. ಅಮ್ಮ, ಜಗನ್ಮಾತೆಯಾದ ಸೀತೆ, ನೀನೇ ನನಗೆ ಮೋಕ್ಷದಾತಿ. ಹಾ ರಾಮ. ಆಂಜನೇಯ ಪ್ರಭು, ಇಂದಿಗೆ ನಮ್ಮ ವನವಾಸದ ಅವಧಿಯು ಪೂರ್ತಿಯಾಯಿತು. ಹೌದು ಪ್ರಭು. ಭರತನು ಖಂಡಿತವಾಗಿ ಅಗ್ನಿಪ್ರವೇಶ ಮಾಡುವನು. ಆದ್ದರಿಂದ ನೀನೀಗಲೇ ಮುಂದಾಗಿ ಜಾಗ್ರತೆಯಾಗಿ ಹೋಗಿ ಭರತನಿಗೆ ನಮ್ಮ ಆಗಮನದ ವಿಚಾರವನ್ನು ತಿಳಿಸು. ಆಗಲಿ ಪ್ರಭು. ನಾನು ಸಹ ನಿಮ್ಮ ಹಿಂದೆಯೇ ಬರುತ್ತೇನೆ. ಆಗಲಿ ಪ್ರಭು. ನಾನೀಗಲೇ ವಾಯುವೇಗದಿಂದ ಅಯೋಧ್ಯೆಗೆ ತೆರಳಿ ಭರತ ಶತ್ರುಘ್ನರಿಗೆ ನಿಮ್ಮ ಆಗಮನದ ವಿಚಾರವನ್ನು ತಿಳಿಸುವೆನು. ಆಗಬಹುದೇ? ಜೈ ಜೈ ರಘುವೀರ ಸಮರ್ಥ. ರಾಮ ಜಯತು ಶ್ರೀರಾಮ ಸುರಾಮ ಅಮರ ದಿನುತ ಫಲ ಅಮಿತ ಫಲ. ರಾಮ ಜಯತು ಶ್ರೀರಾಮ ಸುರಾಮ ರಾಮ ರಮ ರಮ ರಾಕ್ಷಸ ಭೀಮ ರವಿಕುಲ ಸೋಮ ರಾಜಲ ರಾಮ ರಾಮ ಪುರುಷ ಪವನ ಧೀರ. ರಾಮ ಜಯತು ಶ್ರೀರಾಮ ಸುನಾಮ ಅಮರ ದಿನುತ ಫಲ ಅಮಿತ ಫಲ.
ರಾಮ ಜಯತು ಶ್ರೀ ರಾಮ ಸುರಾಮ ಗೋವಿಂದ 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 ಹರ 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 ಮಹಾದೇವ್ ಜೈ 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 ಜಲಮಂಗಲ ತಾಲೂಕು ರಂಗಭೂಮಿ ಕಲಾವಿದರ ಸಂಘಕ್ಕೆ ಜೈ